ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗೆ ಕೇಳುವ ಪ್ರಿಪೋಸಿಷನ್ಸ್ ಈ ಒಂದು ಟಾಪಿಕ್ ಮೇಲೆ 2 ಅಂಕಗಳನ್ನು ಕೇಳಲಾಗುತ್ತೆ. ಸೊ ಈ ಟಾಪಿಕ್ ಮೇಲೆ ಕೇಳಬಹುದಾದ ಸಂಭಾವ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಮತ್ತು ಇದು ಪ್ರಥಮ ಪಿ ಯು ಸಿ ವರ್ಗಕ್ಕೆ ಸೇರಿರ್ತಕ್ಕಂತಹ ವರ್ಕ್ ಬುಕ್ನ ಸೊಲ್ಯೂಷನ್ ಆಗಿದ್ದು, ಇಲ್ಲಿ ಅದರ ಒಂದು ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಐಡೆಂಟಿಫೈ ಪ್ರಿಪೋಸಿಷನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಅಂಡರ್ಲೈನ್ ದೆಮ್ ಅಂತ ಹೇಳಲಾಗಿದೆ. ಹಿ ಥ್ರೇವ್ ದ ಬಾಲ್ ಅಕ್ರಾಸ್ ದ ಕೋರ್ಟ್. ಇಲ್ಲಿ ಅಕ್ರಾಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಆಗಿದೆ. ದೇ ಡ್ರೋ ಅಲಾಂಗ್ ದ ರೋಡ್. ಇಲ್ಲಿ ಅಲಾಂಗ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಗಿದೆ. ಕಮ್ ಆ್ಯಂಡ್ ಸಿಟ್ ನೆಕ್ಸ್ಟ್ ಟು ಮೀ. ಇಲ್ಲಿ ಟು ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಗಿದೆ. ಪ್ಲೀಸ್ ಡೋಂಟ್ ಬಿ ಆ್ಯಂಗ್ರಿ ವಿತ್ ಮೀ. ಇಲ್ಲಿ ವಿತ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಗಿದೆ. ಇನ್ನು ಎರಡನೇದಾಗಿ ನೋಡೋಣ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಫ್ರಾಮ್ ದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ. ರೇವತಿ ಗೋ ಆ್ಯಂಡ್ ಸಿಟ್. ಇಲ್ಲಿ ಬಿಸೈಡ್ ಮತ್ತು ಬಿಸೈಡ್ಸ್ ಶೋಭಾ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ಬಿಸೈಡ್. ಯಾಕೆ ಅಂದರೆ ಬಿಸೈಡ್ ಅಂದರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂದರೆ ಅದನ್ನು ಹೊರತುಪಡಿಸಿ ಎನ್ನುವ ಅರ್ಥವನ್ನು ಕೊಡುತ್ತದೆ. ಇನ್ನು ಎರಡನೆಯದಾಗಿ ಹ್ಯಾಸ್ ದ ಟ್ರೈನ್ ಥ್ರೂ ಫ್ರಾಮ್ ಮೈಸೂರು ಅರೈವ್ಡ್ ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಫ್ರಾಮ್ ಅಂತ ಬರುತ್ತೆ. ಥ್ರೂ ಅಂದರೆ ಮೂಲಕ, ಮುಖಾಂತರ ಅನ್ನುವಂತಹ ಅರ್ಥವನ್ನು ಕೊಡುವುದರಿಂದ ಅದು ಸರಿಯಾಗಿರ್ತಕ್ಕಂಥ ವಾಕ್ಯ ನಿರ್ಮಾಣ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಹ್ಯಾಸ್ ದ ಟ್ರೈನ್ ಫ್ರಾಮ್ ಮೈಸೂರು ಅರೈವ್ಡ್ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಫ್ರಾಮ್ ಅಂದರೆ ಮೈಸೂರಿನಿಂದ ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು ಮೂರನೇದಾಗಿ ಡೋಂಟ್ ಈಟ್ ಎನಿಥಿಂಗ್ ಇನ್ ಬಿಟ್ವೀನ್ ಮೀಲ್ಸ್ ಆ್ಯಸ್ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್. ಇಲ್ಲಿ ಡೋಂಟ್ ಈಟ್ ಎನಿಥಿಂಗ್ ಇನ್ ಬಿಟ್ವೀನ್ ಅಂದರೆ 2 ಊಟಗಳ ಮಧ್ಯ ಅನ್ನುವುದಕ್ಕೆ ಇನ್ ಬಿಟ್ವೀನ್ ಅಂತ ಬಳಕೆ ಮಾಡ್ತಾರೆ. ಇನ್ನು 2 ವಸ್ತುಗಳ ಮಧ್ಯ, 2 ವ್ಯಕ್ತಿಗಳ ಮಧ್ಯ ಅಂತ ಬಳಸೋದಕ್ಕೆ ಬಿಟ್ವೀನ್ ಅನ್ನೋದನ್ನು ಇಲ್ಲಿ ಬಳಸಲಾಗತ್ತೆ. ಇನ್ ಬಿಟ್ವೀನ್ ಅಂದರೆ 2 ಊಟದ ಮಧ್ಯ, ಯಾರೂ ಬೇರೆ ಏನೂ ತಿನ್ನಬಾರ್ದು, ಅದು ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥ ರೀತಿಯಲ್ಲಿ ಬಳಸಲಾಗಿದೆ. ಇನ್ನು ವರುಣ್ ವೇಟೆಡ್. ಇಲ್ಲಿ ಫಾರ್ ಮತ್ತು ಸಿನ್ಸ್ಗಳನ್ನು ಉಪಯೋಗ ಮಾಡಲಾಗಿದೆ. ಆ್ಯನ್ ಅವರ್ ಫಾರ್ ಹಿಸ್ ಸಿಸ್ಟರ್ ಆಟ್ ದ ಬಸ್ ಸ್ಟಾಪ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆ್ಯನ್ ಅವರ್ ಅನ್ನೋದು ಇದು ಏನಾಗಿದೆ ಅಂತಂದರೆ ಕೊಟ್ಟಿರ್ತಕ್ಕಂತಹ ಅವಧಿಯಾಗಿದೆ. ಇದು ಬಿಗಿನಿಂಗ್ ಟೈಮ್ ಆಗಿದ್ದರೆ ನಾವಿಲ್ಲಿ ಸಿನ್ಸ್ ಬಳಸಬೇಕಾಗ್ತಿತ್ತು. ಅಮೌಂಟ್ ಆಫ್ ಟೈಮ್ ಕೊಟ್ಟಾಗ ನಾವು ಫಾರ್ ಅನ್ನುವಂತಹ ಒಂದು ಪ್ರಿಪೋಸಿಷನನ್ನು ಬಳಕೆ ಮಾಡಬೇಕಾಗತ್ತೆ. ಸಿನ್ಸನ್ನು ಯಾವಾಗ ಬಿಗಿನಿಂಗ್ ಟೈಮ್ ಕೊಡ್ತಾರಲ್ಲ ಅಥವಾ ಯಾವಾಗ ಒಂದು ಕ್ರಿಯೆ ಆರಂಭ ಆಯಿತು ಅನ್ನೋದನ್ನು ಕೊಡ್ತಾರಲ್ಲ ಆವಾಗ ಮಾತ್ರ ನೀವು ಸಿನ್ಸ್ ಅಂತಕ್ಕಂಥದ್ದನ್ನು ಬಳಕೆ ಮಾಡಬೇಕಾಗತ್ತೆ. ವಿದ್ಯಾ ಈಸ್ ನಾಟ್ ಅಫ್ರೇಡ್ ಆಫ್. ನಾಟ್ ಇಲ್ಲಿ ಆಫ್ ಆಫ್ ಇದೆಯಲ್ಲ ಅದು ಸರಿಯಾದ ಉತ್ತರ. OFF ಅಂತಕ್ಕಂಥದ್ದು ಬೇರೆದೇ ಅರ್ಥವನ್ನು ಕೊಡೋದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಆಫ್, ಅಫ್ರೇಡ್ ಆಫ್ ಅನ್ನೋದನ್ನು ನಾವು ಪ್ರೇಸಲ್ ವರ್ಬ್ ಆಗಿ ಬಳಸ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇನ್ನು ಇಲ್ಲಿ ಫಾಲೋವಿಂಗ್ ಸೆಂಟೆನ್ಸಲ್ಲಿ ಕರೆಕ್ಟ್ ಮಾಡಿ ಬರಬೇಕು ನೀವು. ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳಲಾಗಿದೆ. ದ ಶಾಪ್ಸ್ ಇನ್ ದ ಸಿಟಿ ಓಪನ್. ಇಲ್ಲಿ ಎಕ್ಸಾಕ್ಟ್ ಟೈಮನ್ನು ಕೊಟ್ಟಾಗ ನಾವು ಆ್ಯಟ್ ಅಂತಕ್ಕಂಥ ಪ್ರಿಪೋಸಿಷನ್ ಬಳಸಬೇಕಾಗತ್ತೆ. ಆನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನ್ ಇಲ್ಲಿ ಅಲ್ಲ. ಹಿ ಲೀವ್ಸ್ ಆ್ಯಟ್ ಮುಂಬೈ ಅಂತ ಹೇಳಿದ್ದಾರೆ. ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ಮುಂಬೈ ಅಂತಕ್ಕಂಥದ್ದು ಒಂದು ಮಹಾನಗರ, ಅದು ದೊಡ್ಡ ಪ್ರದೇಶವಾಗಿರೋದ್ರಿಂದಾಗಿ ನಾವು ಅಲ್ಲಿ ಇನ್ ಅಂತ ಬಳಸಬೇಕು. ಹಳ್ಳಿಯಾಗಿದ್ದಲ್ಲಿ ಅಥವಾ ಅತ್ಯಂತ ಸಣ್ಣ ಪ್ರದೇಶವಾಗಿದ್ದಲ್ಲಿ ಮಾತ್ರ ಆ್ಯಟನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬೃಹದಾಕಾರವಾದಂತಹ ಪ್ರದೇಶವಿದ್ದರೆ ಅಲ್ಲಿ ಇನ್ ಅಂತಕ್ಕಂಥದ್ದನ್ನು ಅಥವಾ ಯಾವುದೇ ಸಿಟಿಯನ್ನು ನೀವು ಮೆನ್ಷನ್ ಮಾಡಬೇಕಾದ್ರೆ ಇನ್ನನ್ನು ಬಳಸ್ಕೋಬೇಕಾಗತ್ತೆ. ಹಿ ಕಟ್ ಆ್ಯನ್ ಆ್ಯಪಲ್ ಬೈ ಅ ನೈಫ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವಿತ್ ಅ ನೈಫ್ ಅಂತ ಬರಬೇಕು. ನಾವು ಚಾಕುವಿನಿಂದ ನಾವೇನು ಮಾಡ್ತೀವಿ ಅಂತಂದರೆ ನಾವು ಆ್ಯಪಲನ್ನು ಕಟ್ ಮಾಡ್ತೀವಿ. ಸೊ ಬಾಯ್ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ, ವಿತ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇಟ್ ಹ್ಯಾಸ್ ಬಿನ್ ರೇನಿಂಗ್ ಸಿನ್ಸ್ 3 hours. ಇಲ್ಲಿಯೂ ಸಹಿತ ಅಮೌಂಟ್ ಆಫ್ ಟೈಮ್ ಕೊಟ್ಟಿರೋದ್ರಿಂದಾಗಿ
ಸಿನ್ಸ್ ಬದಲಾಗಿ ಫಾರ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಮ್ಯಾಂಗೋಸ್ ಬಿಟ್ವೀನ್ ಆಲ್ ದ ಸ್ಟೂಡೆಂಟ್ಸ್. ಇಲ್ಲಿ ಎರಡು ವ್ಯಕ್ತಿಗಳ ಮಧ್ಯ ಬಂದರೆ ಮಾತ್ರ, ಎರಡು ವ್ಯಕ್ತಿ ಅಥವಾ ಎರಡು ವಸ್ತುಗಳ ಮಧ್ಯ ಮಾತ್ರ ಹೇಳಲಿಕ್ಕೆ ನಾವು ಬಿಟ್ವೀನನ್ನು ಬಳಕೆ ಮಾಡ್ತೀವಿ. ಆದರೆ ಇಲ್ಲಿ ನಾವು ಬಳಸಬೇಕಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನ್ ಅಮಾಂಗ್ ಅಥವಾ ಅಮಾಂಗ್ ಅಂತಕ್ಕಂಥದ್ದಾಗಿರುತ್ತೆ. ಅಮಾಂಗ್ ಅಂದರೆ ಬಹಳ ಜನರ ಮಧ್ಯ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು ಪ್ರಿಪೋಸಿಷನ್ ಆಫ್ ಪ್ಲೇಸನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಮೊದಲನೇದಾಗಿ ಒಂದು ವಸ್ತುವಿಗೆ ಹತ್ತದೆ ಒಂದು ಸ್ವಲ್ಪ ಎತ್ತರಕ್ಕಿದ್ರೆ ಏನು ಮಾಡಬೇಕು, ಅಲ್ಲಿ ಅಬೋ ಅಂಥದ್ದನ್ನು ಬಳಸಬೇಕಾಗತ್ತೆ. ಒಂದು ವಸ್ತುವಿಗಿಂತ ಭಾಳಷ್ಟು ದೂರ ಇದ್ದಾಗ, ಭಾಳಷ್ಟು ಎತ್ತರದಲ್ಲಿದ್ದಾಗ ಓವರ್ ಅಂತಕ್ಕಂಥ ಬಳಕೆ ಮಾಡಬೇಕು. ಒಂದು ವಸ್ತು ಹತ್ತಿ ಮೇಲಕ್ಕೆ ಇದ್ದಾಗ ಆನ್ ಅಂತಕ್ಕಂಥದ್ದನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಒಂದು ವಸ್ತುವಿನ ಮುಂದೆ ಅಂತ ಹೇಳಬೇಕಾದ್ರೆ ಇನ್ ಫ್ರಂಟ್ ಆಫ್ ಅಂತ ನಾವು ಉಪಯೋಗ ಮಾಡ್ತೀವಿ. ಒಂದು ವಸ್ತುವಿನ ಪಕ್ಕದಲ್ಲಿ ಅಂತ ಹೇಳೋದಕ್ಕೆ ಬಿಸೈಡ್ ಅಂತ ಯೂಸ್ ಮಾಡ್ತೀವಿ. ಒಂದು ವಸ್ತುವಿನ ಕೆಳಗೆ ಅಂತ ಹೇಳೋದಕ್ಕೆ ಬಿಲೋ ಅಂತ ಹೇಳ್ತೀವಿ. ಅಂಡರ್ ಅದು ಸಹಿತ ಕೆಳಗೆ, ಆದರೆ ಆ ವಸ್ತು ಏನು ಮಾಡಿರುತ್ತೆ, ಟಚ್ಚಲ್ಲಿರುತ್ತೆ ಆ ಒಂದು ವಸ್ತುವಿನೊಂದಿಗೆ. ಆಮೇಲೆ ಹಿಂದೆ ಅಂತ ಹೇಳೋದಕ್ಕೆ ನಾವು ಬಿಹೈಂಡ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನನ್ನು ಬಳಕೆ ಮಾಡ್ತೀವಿ. ಇಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಾಗಿದೆ, ಈ ಮಾಹಿತಿಯನ್ನು ನೋಡಿಕೊಳ್ಳಿ. ಇದರ ಬಗ್ಗೆ ನಾನು ಮುಂದೆ ವಿವರಣೆ ಕೊಡ್ತಾ ಇದ್ದೇನೆ. ಕೊಲಂಬಸ್ ಮೇಡ್ ಹೀಸ್ ಫಸ್ಟ್ ವೋಯೇಜ್ ಫ್ರಮ್ ಯುರೋಪ್ ಟು ಅಮೇರಿಕಾ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಏನು ಬರುತ್ತೆ, ಯಾವಾಗ ನಾವು ವರ್ಷವನ್ನು ಮೆನ್ಷನ್ ಮಾಡ್ತೀರಿ, ನೇರವಾಗಿ ವರ್ಷ ಬಂದಾಗ ಅಲ್ಲಿ ಇನ್ ಅನ್ನುವಂತಹ ಒಂದು ಪ್ರಿಪೋಸಿಷನ್ ಬಳಕೆ ಮಾಡೋದನ್ನು ಮರಿಬಾರ್ದು. ನೀಲ್ ಆರ್ಮ್ಸ್ಟ್ರಾಂಗ್ ವಾಸ್ ದ ಫಸ್ಟ್ ಮ್ಯಾನ್ ಟು ವಾಕ್ ಆನ್ ದ ಮೂನ್. ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಲಾಗಿದೆ. ಡೇಟ್ ಬಂದಾಗ ಅಥವಾ ಡೇ ಬಂದಾಗ ನಾವೇನು ಮಾಡಬೇಕಾಗತ್ತೆ, ಆನ್ ಅನ್ನುವಂಥ ಪ್ರಿಪೋಸಿಷನ್ ಬಳಕೆ ಮಾಡಬೇಕಾಗತ್ತೆ. ಆನ್ 21 July 1969. I am just going out for shopping. I will be back in about 20 minutes. ಇಲ್ಲಿ ಇನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಆಗಿದೆ. ದ ಕೋರ್ಸ್ ಬಿಗಿನ್ಸ್ ಆನ್, ಇಲ್ಲಿ ಡೇಟ್ ಮೆನ್ಷನ್ ಮಾಡೋದ್ರಿಂದಾಗಿ 7 ಆನ್ ಅಂತಕ್ಕಂಥ ಪ್ರಿಪೋಸಿಷನ್ನ ಬಳಕೆ ಮಾಡಬೇಕು. ಆ್ಯಂಡ್ ಎಂಡ್ ಸಮ್ ಟೈಮ್ಸ್ ಇನ್ ಏಪ್ರಿಲ್, ಅದು ಏಪ್ರಿಲ್ ತಿಂಗಳು ಬಂದಾಗ ನಾವು ಇನ್ ಅಂತಕ್ಕಂಥದ್ದನ್ನು ಬಳಕೆ ಮಾಡಬೇಕಾಗತ್ತೆ. ಇಫ್ ದ ಸ್ಕೈ ಈಸ್ ಕ್ಲಿಯರ್ ಯು ಕ್ಯಾನ್ ಸಿ ದ ಸ್ಟಾರ್ಸ್ ಆಟ್ ನೈಟ್. ಇಲ್ಲಿ ನೈಟ್ ಅಂತಕ್ಕಂಥದ್ದನ್ನು ನಾವು ಆಟ್ ಬಳಸ್ತಾ ಇದ್ದೇವೆ. ನೈಟ್ ಡೇ ಎಂದಾಗ ಮಾತ್ರ ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್ ಅಂತ ಹೇಳ್ತೀವಿ, ಮತ್ತು ಆಟ್ ನೈಟ್ ಅಂತ ಹೇಳ್ತೀವಿ. ಸೊ ನೈಟ್ಗೆ ನಾವು ಆಟ್ ಅಂತಕ್ಕಂಥದ್ದನ್ನು ಬಳಕೆ ಮಾಡಬೇಕು. ಶಂಕರ್ಸ್ ಬ್ರದರ್ ಈಸ್ ಆನ್ ಎಂಜಿನಿಯರ್ ಬಟ್ ಹಿ ಡಸ್ ನಾಟ್ ಹ್ಯಾವ್ ಅ ಜಾಬ್ ಆಟ್ ದ ಮೂಮೆಂಟ್. ಈ ಕ್ಷಣದಲ್ಲಿ ಅವನಿಗೆ ಯಾವುದೇ ಜಾಬ್ ಇಲ್ಲ ಅಂತ ಹೇಳಬೇಕಾದ್ರೆ ಆ್ಯಟನ್ನು ಬಳಕೆ ಮಾಡ್ತೀವಿ. ದ ಟೆಲಿಫೋನ್ ಆ್ಯಂಡ್ ದ ಡೋರ್ ಬೆಲ್ ರ್ಯಾಂಗ್ ಆಟ್ ದ ಸೇಮ್ ಟೈಮ್. ಇಲ್ಲಿ ಆಟ್ ದ ಸೇಮ್ ಟೈಮ್ ಅಂತ ಬಂದಾಗ ಅಂದರೆ ಸರಿಯಾದ ಸಮಯಕ್ಕೆ ಅನ್ನೋದಕ್ಕೆ ನಾವು ಆಟ್ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತಾ ಇದ್ದೇವೆ. ಮೈ ಕಾರ್ ಈಸ್ ಬೀಯಿಂಗ್ ರಿಪೇರ್ಡ್ ಆಟ್ ದ ಗ್ಯಾರೇಜ್. ಇಟ್ ವಿಲ್ ಬಿ ರೆಡಿ ಇನ್ 2 hours. ಇಲ್ಲಿ 2 hours, 2 ಗಂಟೆಗಳಲ್ಲಿ ಅದು ತಯಾರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಪೋಸಿಷನ್ ಆಫ್ ಮೂಮೆಂಟ್ಸ್ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಅಥವಾ ಓದ್ಕೊಳ್ಳಿ. ಇನ್ನು ಇದ್ರ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ. ನೆಕ್ಸ್ಟ್ ರೆಫರ್ ಟು ದ ಪಿಕ್ಚರ್ ಆ್ಯಂಡ್ ಕರೆಕ್ಟ್ ದ ಸೆಂಟೆನ್ಸ್ ಅಂತ ಹೇಳಲಾಗಿದೆ. ಇಲ್ಲಿ ಕರೆಕ್ಟ್ ಸೆಂಟೆನ್ಸನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ನಾಗಾ ಟ್ರಾವೆಲ್ಡ್ ಅರೌಂಡ್ ದ ಹೌಸ್. ಎರಡನೇದು ನಾಗಾ ಫೆಲ್ ಆಫ್ ದ ಟೇಬಲ್. ನಾಗಾ ಸ್ಲಿಥರ್ಡ್ ಅಕ್ರಾಸ್ ದ ರೋಡ್. ನಾಗಾ ಕ್ಲೈಂಬ್ಡ್ ಅಪ್ ದ ಹಿಲ್. ನಾಗಾ ಮೂವ್ಡ್ ಇನ್ ಟು ದ ಹ್ಯೂಸ್ ಪೈಪ್. ನಾಗಾ ಪಾಸ್ಡ್ ಥ್ರೂ ದ ಚೇರ್. ನಾಗಾ ರ್ಯಾನ್ ಅವೇ ಫ್ರಮ್ ದ ಟ್ರೀ. ನಾಗಾ ಹರಿಡ್ ಪಾಸ್ಟ್ ದ ಕಾರ್. ನಾಗಾ ಡ್ಯಾಶ್ ಟುವರ್ಡ್ಸ್ ದ ಪಾಟ್. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ನಾವೇನು ಮಾಡಬೇಕಾಗತ್ತೆ ಅಂತಂದರೆ ನಾವು ಬಳಕೆ ಮಾಡ. ಈಗ ಉತ್ತರಗಳನ್ನು ಗಮನಿಸಿದಿರಿ. ಇಲ್ಲಿ ಬರ್ತಕ್ಕಂಥ 9 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗಿದೆ. ಇನ್ನು ಬಿ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಎಲಿಫೆಂಟ್ ವಾಕ್ಡ್ ಥ್ರೂ ದ ಫಾರೆಸ್ಟ್ ಆ್ಯಂಡ್ ಸಾ ದ ಮ್ಯಾನ್ಸ್ ಹಟ್ ಅಂತ ಹೇಳಿದರೆ ಇಲ್ಲಿ 3 ಆಪ್ಷನ್ ಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ. ಥ್ರೂ, ಆನ್, ಇಂಟು ಅಂತ ಹೇಳಿ. ಇಲ್ಲಿ ಎಲಿಫೆಂಟ್ ಅಂತಕ್ಕಂಥದ್ದು ಕಾಡಿನ ಮುಖಾಂತರ, ಕಾಡಿನ ಒಳಗೆ ಅಂತ ಹೇಳೋದಕ್ಕೆ ಥ್ರೂ ಅಂತ ಯೂಸ್ ಮಾಡ್ತಾರೆ. ಮಿಸ್ಟರ್ ಹೈನಾ ರ್ಯಾನ್ ಇನ್ ಟು ದ ಮ್ಯಾನ್ಸ್ ಹಟ್. ಇಲ್ಲಿ
ರ್ಯಾನ್, ಅದು ಹೊರಗಡೆ ಇತ್ತು, ಈಗ ಬೇರೆ ಪ್ರದೇಶ ಅಂದರೆ ಮನುಷ್ಯನ ಒಂದು ಗುಡಿಸಲ ಕಡೆ ಹೋಗ್ತಾ ಇದೆ. ಹೀಗಾಗಿ ಇಲ್ಲಿ ಇಂಟು ಅಂತಕ್ಕಂಥದ್ದನ್ನು ಬಳಕೆ ಮಾಡಲಾಗಿದೆ. ದ ಶಿಪ್ ಸೇಲ್ಡ್ ಅರೌಂಡ್ ದ ವರ್ಲ್ಡ್, ಇಲ್ಲಿ ಒಂದು ಹಡಗು ಜಗತ್ತಿನ ಸುತ್ತಾ ಇದೆ. ದ ಟ್ರೈನ್ ವೆಂಟ್ ಥ್ರೂ ದ ಟನಲ್ ಮೂಲಕ ಅಂತ ಹೇಳೋದಕ್ಕೆ ಥ್ರೂ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಕೆ ಮಾಡಲಾಗತ್ತೆ. ದ ಸೂಟ್ ಕೇಸ್ ಫೆಲ್ ಆನ್ ದ ಫ್ಲೋರ್, ಈಗ ಸೂಟ್ ಕೇಸ್ ಅಂತಕ್ಕಂಥದ್ದು ಫ್ಲೋರ್ ಮೇಲೆ, ನೆಲದ ಮೇಲೆ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿ ಬ್ರೋಕ್ ಹರ್ ಲೆಗ್ ವೆನ್ ಶಿ ಫೆಲ್ ಡೌನ್ ದ ಸ್ಟೇರ್ಸ್, ಯಾವಾಗ ಅವಳು ಸ್ಟೇರ್ಕೇಸ್ ಮೇಗಿಂದ ಬಿದ್ದಳು ಅವಳ ಕಾಲು ಮುರಿದು ಹೋಯಿತು ಅಂತ ಹೇಳಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಬರ್ಗ್ಲರ್ ಮೇಡ್ ಅ ಮಿಸ್ಟೇಕ್ ಬೈ ರನ್ನಿಂಗ್ ಟುವರ್ಡ್ಸ್ ದ ಪೊಲೀಸ್ ಮ್ಯಾನ್, ಇಲ್ಲಿ ಟುವರ್ಡ್ಸ್ ಅಂದರೆ ಕಡೆಗೆ, ಆ ಕಡೆಗೆ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ಐ ವಾಸ್ ಟಯರ್ಡ್ ಆಫ್ಟರ್ ಕ್ಲೈಂಬಿಂಗ್ ಅಪ್ ದ ಹೆಲ್, ಇಲ್ಲಿ ಕ್ಲೈಂಬಿಂಗ್ ಅಪ್ ಅಂತ ಬರಬೇಕು. ವೆನ್ ದ ಟ್ರೈನ್, ಯಾವಾಗಲೂ ನಾವು ಒಂದು ಹಿಲ್ಲನ್ನು ಅಥವಾ ಬೆಟ್ಟವನ್ನು ಹತ್ತುತ್ತೇವೆ ಅಂತ ಹೇಳ್ತಾರೆ. ವೆನ್ ದ ಟ್ರೈನ್ ಅರೈವ್ಡ್ ಆಟ್ ಮೈ ಡೆಸ್ಟಿನೇಷನ್ ಐ ಗಾಟ್ ಆಫ್, ಅಂದರೆ ನಾನು ಇಳ್ಕೊಂಡೆ ಅಂತ ಹೇಳೋದಕ್ಕೆ ಗಾಟ್ ಆಫ್ ಅಂತ ಯೂಸ್ ಮಾಡ್ತಾರೆ. ದ ಹಾರ್ಸ್ ಜಂಪ್ಡ್ ಓವರ್ ದ ಪೆನ್ಸ್, ಬೇಲಿಯ ಮೇಲಕ್ಕೆ ಹಾರಿತು ಅಂತಂದರೆ ಅದಕ್ಕೆ ಓವರ್ ಅಂತ ಕರೀತೀವಿ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾಸೇಜ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ಸ್. ಮೊದಲಿಗೆ ಜಾರ್ಜ್ ಬರ್ನಾರ್ಡ್ ವಾಸ್ ಅ ಮ್ಯಾನ್ ಆಫ್ ಟೇಸ್ಟ್, ಹಿ ಲೈಕ್ ಟು ಹ್ಯಾವ್ ಅ ವ್ಯೂ ಥಿಂಗ್ಸ್ ಅರೌಂಡ್ ಹಿಮ್ ಅಂತಕ್ಕಂಥ ಸರಿಯಾದ ಉತ್ತರವಾಗಿದೆ. ಇನ್ನು ಎರಡನೇದಾಗಿ ಇನ್ ಸರಿಯಾಗಿದೆ. ಮೂರನೇದು ಆಫ್, ಇನ್, ಈ ರೀತಿಯಾಗಿ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಫಾರ್, ಬೈ, ಇನ್ ಅಂತ ಹೇಳ್ತೀವಿ. ಇನ್ನು ಅ ಲಿಟಲ್ ಗರ್ಲ್, ಇಲ್ಲಿ ಬಾಯ್ ಅಂತಕ್ಕಂಥ ಸರಿಯಾಗಿದೆ. ಆಮೇಲೆ ಆ್ಯಟ್, ಆಮೇಲೆ ಫಾರ್, ಈ ರೀತಿಯಾಗಿ ಉತ್ತರಗಳನ್ನ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.